ನಾನು ನಿಮ್ಮನೆ ತೇಜ್ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನನ್ನ ಇವತ್ತಿನ ವ್ಲಾಗ್ ಬಂದುಬಿಟ್ಟು ಪ್ರೆಗ್ನೆನ್ಸಿ ಅರ್ಲಿ ಸ್ಕ್ಯಾನಿಂಗ್ ರಿಪೋರ್ಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಎಂಡ್ವರೆಗೂ ನೋಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಿಸ್ ಮಾಡಬೇಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ವಿಡಿಯೋದಲ್ಲಿ ಪ್ರೆಗ್ನೆನ್ಸಿ ವಿಡಿಯೋ ಯಾವುದೇ ಮಾಡಿದ್ರೂ ಕೂಡ ನನ್ನ ಫೇಸ್ಗೆ ಏನೂ ಕೂಡ ಅಪ್ಲೈ ಮಾಡಿರಲ್ಲ. ಜಸ್ಟ್ ನಾರ್ಮಲಿ ಫೇಸ್ ವಾಶ್ ಮಾಡಿದರೆ ಹೆಂಗಿರುತ್ತೆ ಅದೇ ಥರನೇ ನಾನು ವಿತೌಟ್ ಮೇಕಪ್ಪೇ ನಾನು ವಿಡಿಯೋ ಮಾಡ್ತಾ ಇರುವಂಥದ್ದು. ಯಾರೂ ಕೂಡ ಬೇಜಾರು ಮಾಡ್ಕೊಳ್ಳೋಂತಹ ನೆಸೆಸಿಟಿ ಇಲ್ಲ. ಆ್ಯಂಡ್ ಬನ್ನಿ ಈ ವಿಡಿಯೋನ ಈ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ದಯವಿಟ್ಟು ಎಂಡ್ವರೆಗೂ ನೋಡಿ ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ಬಾಯ್ ಬೇಬಿದು ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ರಿಪೋರ್ಟು. ಇದು ಬಂದುಬಿಟ್ಟು ಆ್ಯಕ್ಚುಲಿ ನಾನು 2 ಮಂತ್ಸಲ್ಲಿದ್ದಾಗ ಮಾಡಿಸಿರುವಂಥದ್ದು. ಸೊ ಈ ಸ್ಕ್ಯಾನ್ ಯಾವ ಥರ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಬನ್ನಿ. ಇದು ತುಂಬ ಇಂಪಾರ್ಟೆಂಟು. ತುಂಬ ಜನ ಸ್ಕಿಪ್ ಮಾಡಿಬಿಡ್ತಾರೆ. ಇವಾಗಿನ ಜನ್ರೇಷನಲ್ಲಿ ಏನಾಗ್ಬಿಟ್ಟಿದೆ ಅಂತ ಅಂದರೆ ತುಂಬ ಜನಗಳು ಅಯ್ಯೋ ಬಿಡು 3 ಮಂತ್ಸ್ ಆದಮೇಲೆ ಹೋದ್ರಾಯ್ತು, 3.5 ಮಂತ್ಸ್ ಆದಮೇಲೆ ಹೋದ್ರಾಯ್ತು, ಸ್ಕ್ಯಾನಿಂಗ್ ಅವಾಗಲ್ವ ಇರೋದು, ಅಲ್ಲಿವರೆಗೂ ಏನೂ ಮಾಡಲ್ಲ ಅಂತ. ಆ್ಯಕ್ಚುಲಿ ಮೇನ್ ಥಿಂಗ್ ಇದು ಮಾಡಿಸ್ಲೇಬೇಕು. ಯಾಕೆ ಅಂತ ಅಂದರೆ ಆ್ಯಕ್ಚುಲಿ ಬೇಬಿದು ಹಾರ್ಟ್ ಬೀಟ್ ಬಂದಿದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ರಿಪೋರ್ಟಲ್ಲೇ ಚೆಕ್ ಮಾಡಿ ಹೇಳೋದು ನಿಮಗೆ. ದಯವಿಟ್ಟು ಯಾರೇ ಆದ್ರೂ ಕೂಡ ನೆಗ್ಲೆಕ್ಟ್ ಮಾಡ್ತಾ ಇದ್ದರೆ ಅಥವಾ ಯಾರಾದ್ರೂ ಫಸ್ಟ್ ಟೈಮ್ ಕನ್ಸೀವ್ ಆಗಿದ್ದರೆ ದಯವಿಟ್ಟು ಹೋಗಿ ಚೆಕ್ ಮಾಡಿಸ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೋಡಿ, ಇದು ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ರಿಪೋರ್ಟು ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಆ್ಯಕ್ಚುಲಿ ಇದು ಬಾಯ್ ಬೇಬಿದು ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ರಿಪೋರ್ಟು. ಆ ಟೈಮಿಂಗ್ಸಲ್ಲಿ ಇದು ಸ್ಕ್ಯಾನ್ ಮಾಡಿಸಿರುವಂಥದ್ದು. ಇಲ್ಲಿ ನೋಡಿ, ಮೆಜರ್ಡ್ ಬಂದುಬಿಟ್ಟು 4.60 ಸೆಂಟಿಮೀಟರ್ ಲೆಂತ್ ಇದೆ. ನೋಡ್ತಾ ಇರ್ಬೋದು. ನನಗೆ ಇದು ಲೈಕ್ ಮೆಡಿಕಲ್ ಬಗ್ಗೆ ಅಷ್ಟು ನಾಲೆಡ್ಜ್ ಇಲ್ಲ, ಬಟ್ ರಿಪೋರ್ಟ್ ಮಾತ್ರ ಹೀಗೆ ಅಂತಲೇ ಹೇಳ್ಬೋದು. ಆ್ಯಂಡ್ ನೋಡಿ, ನನಗೆ 8 ವೀಕ್ಸ್ ಮೇಲೆ 2 ಡೇಸ್ ಆಗಿದೆ. ಆ್ಯಕ್ಚುಲಿ ಪಾಪುದು ಏಜ್ ಬಂದುಬಿಟ್ಟು 8 ವೀಕ್ಸ್ ಅಂದರೆ 2 ಮಂತ್ಸು 2 ಡೇಸ್ ಆಗಿದೆ. ಮತ್ತು ನಮ್ಮದು ಕರೆಕ್ಟೆಡ್ ಅಂದರೆ ಡೆಲಿವರಿ ಡೇಟ್ ಬಂದುಬಿಟ್ಟು 7/6 ಕೊಟ್ಟಿದ್ರು ನಂಗೆ ಸ್ಟಾರ್ಟಿಂಗಲ್ಲಿ. ಆಮೇಲೆ ಹೋಗ್ತಾ ಹೋಗ್ತಾ ಚೇಂಜ್ ಆಗಿಬಿಡುತ್ತೆ. ಮತ್ತು ನೆಕ್ಸ್ಟ್ ಸ್ಕ್ಯಾನ್ ಯಾವಾಗ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಹಾಕಿರ್ತಾರೆ ನೋಡಿ. ರಿವ್ಯೂ ಅಟ್ 11 to 13 ವೀಕ್ಸಲ್ಲಿ ಮಾಡಿಸ್ಬೇಕು ಅಂತ NT ಸ್ಕ್ಯಾನ್ ಹಾಕಿದ್ದಾರೆ. ನನಗೆ 16 ನವೆಂಬರ್ ಟು 6 ಡಿಸೆಂಬರ್ ಒಳಗಡೆ ಬಂದು ಮಾಡಿಸ್ಕೊಬೇಕು ಅಂತ ಹಾಕಿದ್ದಾರೆ. ಆ್ಯಕ್ಚುಲಿ ಬೇಬಿಗೆ ನನ್ನ ಪ್ರಕಾರ 8 ವೀಕ್ಸು 2 ಡೇಸ್ ಆಗಿತ್ತು. ಬಟ್ ಏನು ಅಂತಾರಲ್ಲ, ಮೆಡಿಕಲಿ ಸ್ಕ್ಯಾನ್ ಮಾಡಿದಾಗ ಆ್ಯಕ್ಚುಲಿ ಆ ಬೇಬಿಗೆ 7 ವೀಕ್ಸು 4 ಡೇಸ್ ಆಗಿತ್ತು. ಅಂದರೆ ನನಗೂ ಬೇಬಿಗೂ ಡಿಫ್ರೆನ್ಸ್ ಬಂದುಬಿಟ್ಟು ಎಷ್ಟು 4 ಡೇಸ್ ಅಂತ ಅಂದರೆ 7 ಡೇಸ್ ಡಿಫ್ರೆನ್ಸ್ ಅಂದರೆ 5 ಡೇಸ್ ಡಿಫ್ರೆನ್ಸ್ ಆಯಿತು. ಮತ್ತು ಇನ್ಫಾರ್ಮೇಷನ್ ಫೆಟಲ್ ಹಾರ್ಟ್ ರೇಟ್ ಬಂದುಬಿಟ್ಟು ಆ್ಯಕ್ಟಿವ್ ಪ್ರೆಸೆಂಟ್ ಇದೆ. ಆ್ಯಕ್ಚುಲಿ ಈ ಅರ್ಲಿ ಸ್ಕ್ಯಾನಿಂಗ್ ಯಾವ ಥರ ಮಾಡ್ತಾರೆ ಅಂತ ಅಂದರೆ ಹೊಟ್ಟೆಯ ಮೇಲ್ಭಾಗ ಮಾಡ್ತಾರೆ. ಕೆಲವೊಂದು ಟೈಮು ಗೊತ್ತಾಗಲ್ಲ, ಲೈಕ್ ಬೇಬಿ ಹಾರ್ಟ್ ಬೀಟ್ ಗೊತ್ತಾಗಲ್ಲ ಅನ್ನುವಾಗ ಆ್ಯಕ್ಚುಲಿ ಇನ್ಸೈಡ್ ಸ್ಕ್ಯಾನ್ ಮಾಡ್ತಾರೆ. ಸೊ ದಯವಿಟ್ಟು ಯಾರೂ ಕೂಡ ಹೆದರುಕೊಳ್ಳುವಂಥ ನೆಸೆಸಿಟಿ ಇಲ್ಲ. ನೋಡಿ, ನಾನು ಫಸ್ಟ್ ಟೈಮ್ ಸ್ಕ್ಯಾನ್ ಮಾಡಿಸಿದಾಗ ನಮ್ಮ ಬೇಬಿದು ಫೆಟಲ್ ಹಾರ್ಟ್ ರೇಟ್ ಬಂದುಬಿಟ್ಟು 148 BPM ಇದೆ. ಅಂದರೆ ಪರ್ ಮಿನಿಟ್ಗೆ 148 BPM ಇದೆ. ನೋಡ್ತಾ ಇರ್ಬೋದು ನನ್ನದು ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನು. ನೋಡಿ, ಇದು ಆ್ಯಕ್ಚುಲಿ ನಮ್ಮ ಬೇಬಿ ಹೊಟ್ಟೆ ಒಳಗಡೆ ನಮ್ಮ ಬೇಬಿ ಯಾವ ಥರ ಇದೆ ಅನ್ನೋದನ್ನು ಆ್ಯಕ್ಚುಲಿ ಅವರು ಝೂಮ್ ಮಾಡಿ ನಮಗೆ ತೋರಿಸಿರುವಂಥದ್ದು. ನೋಡಿ, ಇಷ್ಟು ಚಿಕ್ಕದಾಗಿರುತ್ತೆ. ಆ್ಯಕ್ಚುಲಿ ಆ ಟೈಮಿಂಗ್ಸಲ್ಲಿ ಅಷ್ಟೊಂದು ಇದಿರಲ್ಲ. ಸೊ ಇಷ್ಟೇ ಸಿಂಪಲಾಗಿ ಒಂದೇ ಪೇಜಲ್ಲಿ ಕೊಟ್ಟಿರ್ತಾರೆ ಇನ್ಫಾರ್ಮೇಷನ್ಸು. ನೋಡಿ, ನಾನು ಜೀವಿಕಾ ಹಾಸ್ಪಿಟಲಲ್ಲಿ ತೋರಿಸಿರುವಂಥದ್ದು. ಇದು ಬಾಯ್ ಬೇಬಿ ಸ್ಕ್ಯಾನಿಂಗ್ ರಿಪೋರ್ಟು, ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ರಿಪೋರ್ಟು. ಕೆಲವೊಬ್ಬರೆಲ್ಲ ಮನೆಯಲ್ಲೇ ಚೆಕ್ ಮಾಡಿಕೊಂಡು, ಅಂದರೆ ಈ ಪ್ರೆಗಾ ನ್ಯೂಸ್ ಎಲ್ಲ ಬರುತ್ತಲ್ಲ ಅಲ್ಲೇ ಚೆಕ್ ಮಾಡಿಕೊಂಡು ಬೇಬಿ ಅಂದರೆ ಕನ್ಸೀವ್ ಆಗಿದೆ ಅಂತ ಅಂದ್ಕೊಂಡಿರೋರು ಇರ್ತಾರೆ. ಬಟ್ ದಯವಿಟ್ಟು ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಮಾಡಿಸಿ. ಯಾಕೆಂದರೆ ಬೇಬಿದು ಹಾರ್ಟ್ ಬೀಟ್ ಕೆಲವೊಬ್ಬರಿಗೆ ಇವಾಗಿನ ಜನ್ರೇಷನಲ್ಲಿ ಹೆಂಗಾಗಿದೆ ಅಂದರೆ ಹಾರ್ಟ್ ಬೀಟ್ ಕೆಲವೊಬ್ರಿಗೆ ಬಂದಿರಲ್ಲ, ಕೆಲವೊಂದು ಟೈಮ್ ಬಂದು ನಿಂತೋಗ್ಬಿಟ್ಟಿರುತ್ತೆ. ಅದಕ್ಕೆ ಪ್ರಿಕಾಷನ್ಸ್ ಕೊಡ್ತಾರೆ. ಸೊ ದಯವಿಟ್ಟು ಹೋಗಿ ಡಾಕ್ಟರ್ನ ಕನ್ಸರ್ನ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ಇದು ನನ್ನ ಮಗನ ಆ್ಯಕ್ಚುಲಿ ಅರ್ಲಿ ಸ್ಕ್ಯಾನಿಂಗ್ ರಿಪೋರ್ಟ್. ಆ್ಯಕ್ಚುಲಿ ನಿಮಗೆಲ್ಲ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನನ್ನ ಡ್ಯೂರಿಂಗ್ ಪ್ರೆಗ್ನೆನ್ಸಿ ರಿಪೋರ್ಟ್ದು ನಾನು ವಿಡಿಯೋಸ್ ಮಾಡ್ತಾ ಇರ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇರ್ತೀನಿ. ಹೀಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಆ್ಯಕ್ಚುಲಿ ಹೇಳ್ತೀನಿ ಯಾವ್ಯಾವ ಥರ ಏನು ಅಂತ ಹೇಳಿಬಿಟ್ಟು.
ಈ ಅರ್ಲಿ ಪ್ರೆಗ್ನೆನ್ಸಿ ರಿಪೋರ್ಟ್ ಇದೆಯಲ್ಲ, ಇದು ಬಂದ್ಬಿಟ್ಟು ವಿತಿನ್ 2 ಮಂತ್ಸ್ ಒಳಗಡೆ, ಅಂದರೆ 8 ವೀಕ್ಸ್ ಆಗಿರ್ಬೋದು, 7 ವೀಕ್ಸ್ ಆಗಿರ್ಬೋದು, ಕೆಲವೊಂದು ಟೈಮು ಕೆಲವೊಬ್ರಿಗೆಲ್ಲ 1 ಮಂತಿಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದ ತಕ್ಷಣ ಹೋಗ್ತಾರೆ. ನಾನು ಫಸ್ಟ್ ಬೇಬಿ ಆ್ಯಂಡ್ ಸೆಕೆಂಡ್ ಬೇಬಿ ಎರಡೂ ಟೈಮಿಂಗ್ಸಲ್ಲೂ ಕೂಡ ನಾನು ಒಂದು 2 ಮಂತ್ಸ್ ಕಂಪ್ಲೀಟ್ ಆದಮೇಲೆ ಹೋಗಿರೋದು. ಸೊ ಹಾಗಾಗಿ 6 to 8 ವೀಕ್ಸಲ್ಲಿ ಹೋಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ, ದಯವಿಟ್ಟು ಅವರು ನಿಮಗೆ ಬೇಬಿ ಆ್ಯಕ್ಟಿವ್ ಆಗಿರೋದಕ್ಕೆ ಟ್ಯಾಬ್ಲೆಟ್ಸ್ ಆಗಿರ್ಬೋದು, ಅಥವಾ ಅರ್ಲಿ ಸ್ಕ್ಯಾನ್ ಮಾಡೋದಾಗಿರ್ಬೋದು, ಬೇಬಿ ಹಾರ್ಟ್ ಬೀಟ್ ಹೇಗಿದೆ ಅಂತ ಹೇಳ್ಬಿಟ್ಟು ಪ್ರತಿಯೊಂದನ್ನು ಕೂಡ ಹೇಳ್ತಾರೆ. ಏನಾದರೂ ಮೇಜರ್ ಇಶ್ಯೂಸ್ ಆಗಿರ್ಬೋದು ಅಥವಾ ಮೈನರ್ ಇಶ್ಯೂಸ್ ಆಗಿರ್ಬೋದು, ದಯವಿಟ್ಟು ಗೊತ್ತಾಗುತ್ತೆ. ಈ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಮಾಡ್ತಾರಲ್ಲ, ಅದೇ ಟೈಮಿಂಗ್ಸಲ್ಲಿ ನಮಗೆ ಬ್ಲಡ್ ಅಂದರೆ ಲೈಕ್ ಬ್ಲಡ್ ಟೆಸ್ಟ್ ಕೂಡ ಮಾಡಿಸ್ತಾರೆ. ನನ್ನ ಬ್ಲಡ್ ಟೆಸ್ಟ್ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಅರ್ಲಿ ಪ್ರೆಗ್ನೆನ್ಸಿ ಟೈಮಿಂಗ್ಸಲ್ಲಿ ನಮಗೆ ಆ್ಯಕ್ಚುಲಿ ಪ್ರೆಗ್ನೆನ್ಸಿನಲ್ಲಿ ಯಾವ ಥರ ಇರುತ್ತೆ ನಮ್ಮ ಸಿಂಪ್ಟಮ್ಸ್ ಅಂತ ಅಂದರೆ, ಆ್ಯಕ್ಚುಲಿ ನಮಗೆ ವಾಮಿಟೇಷನ್ ಇರುತ್ತೆ. ನಾನು ಪರ್ಟಿಕ್ಯುಲರ್ಲಿ ಬಾಯ್ ಬೇಬಿದು ಮಾತ್ರನೇ ಹೇಳ್ತಾ ಇದ್ದೀನಿ. ಲೈಕ್ ನೀರು ಕುಡಿದ್ರೂ ಕೂಡ ವಾಮಿಟೇಷನ್ ಆಗ್ತಾ ಇರುತ್ತೆ. ಮತ್ತು ಇನ್ನೊಂದೇನು ಅಂತ ಅಂದರೆ, ಖಾರ ಏನು ತಿನ್ನಬೇಕು ಅನ್ನಿಸ್ತಾ ಇರಲ್ಲ ಸ್ಟಾರ್ಟಿಂಗ್ ಎಲ್ಲ, ಬರೀ ಮೊಸರು ಅನ್ನ, ಹಾಲು ಅನ್ನ. ನಾನಂತೂ ಪರ್ಟಿಕ್ಯುಲರ್ಲಿ ನನ್ನ ಬಗ್ಗೆ ಹೇಳ್ತಾ ಇದ್ದೀನಿ. ಜಸ್ಟ್ ಹಾಲು ಅನ್ನ, ಮೊಸರು ಅನ್ನ ಮತ್ತು ಅವಲಕ್ಕಿನ ಹಾಲಲ್ಲಿ ಡಿಪ್ ಮಾಡಿ ತಿನ್ನೋದು. ಇಷ್ಟು ಬಿಟ್ಟರೆ ನಾನು ಏನಂದರೆ ಏನೂ ತಿಂದಿಲ್ಲ, ಬೇರೆ ಏನು ಫುಡ್ಡು ಕೂಡ ಔಟ್ಸೈಡಿಂದ ಫುಡ್ಡು ಪ್ರಿಫರ್ ಮಾಡ್ತಾ ಇರಲಿಲ್ಲ. ಮನೆಯಲ್ಲೇ ತುಂಬ ಸುಸ್ತಾಗ್ತಾಯಿತ್ತು, ಯಾವಾಗಲೂ ಮಲ್ಕೊಂಡೇ ಇರ್ತಾಯಿದ್ದೆ. ಇದು ಆ್ಯಕ್ಚುಲಿ ಅರ್ಲಿ ಪ್ರೆಗ್ನೆನ್ಸಿನಲ್ಲಿ ಆಗುವಂತಹ ಸಿಂಪ್ಟಮ್ಸು. ಮತ್ತು ಕೆಲವೊಂದು ಟೈಮು ಸಣ್ಣದಾಗಿ ಹೊಟ್ಟೆ ನೋವ್ತಾ ಇರೋದು ನನಗೆ. ಆ್ಯಕ್ಚುಲಿ ಕೆಲವೊಬ್ರು ಏನಂತಾರೆ ಅಂದರೆ, ತುಂಬ ಸಣ್ಣದಾಗಿ ಹೊಟ್ಟೆ ನೋವಬಾರ್ದು ಪ್ರೆಗ್ನೆನ್ಸಿನಲ್ಲಿ, ಸ್ಟಾರ್ಟಿಂಗೇ ಅಬೋಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ದಯವಿಟ್ಟು ಯಾರೂ ಕೂಡ ಹೆದರ್ಕೊಂಬೇಡಿ, ನನಗೇನೂ ಆಗಲಿಲ್ಲ. ಸಣ್ಣದಾಗಿ ಅಂದರೆ ಫಸ್ಟ್ ಟೈಮ್ ಆಗಿರೋದ್ರಿಂದ ತುಂಬ ನನಗೆ ಅಂದರೆ ತುಂಬ ಡಿಲೇ ಮಾಡಿಕೊಂಡು ಬೇಬಿ ಮಾಡ್ಕೊಂಡಿರೋದ್ರಿಂದ ಆವಾಗವಾಗ ತುಂಬ ಸುಸ್ತಾಗ್ತಾಯಿತ್ತು, ಯಾವಾಗಲೂ ಮಲ್ಕೊಂಡಿರ್ತಾನೆ ಇದ್ದೆ. ನನಗೆ ಕೆಲಸ ಮಾಡೋಕ್ಕೆ ಅಷ್ಟೊಂದು ಆಗ್ತಾ ಇರಲಿಲ್ಲ. ಸೊ ನನ್ನ ಹಸ್ಬೆಂಡು ಎಲ್ಲದಕ್ಕೂ ಹೆಲ್ಪ್ ಮಾಡ್ತಾಯಿದ್ರು. ಯಾರ್ಯಾರೆಲ್ಲ ಅರ್ಲಿ ಸ್ಕ್ಯಾನಿಂಗು, ಯಾರು ಸ್ಕಿಪ್ ಮಾಡಿದ್ದೀರಾ, ಯಾರು ಪ್ರೆಗ್ನೆನ್ಸಿ ಇದ್ದೀರಾ, ದಯವಿಟ್ಟು ಹೋಗಿ ಚೆಕ್ ಮಾಡಿಸ್ಕೊಳ್ಳಿ. ವಿತಿನ್ 6 to 8 ವೀಕ್ಸ್ ಒಳಗಡೆ, ಅಂದರೆ 2 ಮಂತ್ಸ್ ಒಳಗಡೆ ಹೋಗಿ ಚೆಕ್ ಮಾಡಿಸ್ಕೊಳ್ಳಿ. ಯಾಕೆಂದರೆ ಇವಾಗ ಬೇಬಿ ಹಾರ್ಟ್ ಬೀಟು ಬರಲ್ಲ ತುಂಬ ಜನಕ್ಕೆ, ಹಾಗಾಗಿ ಹೋಗಿ ಚೆಕ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನನ್ನ ವೀಡಿಯೋಸ್ಗಳಿಗೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ. ಥ್ಯಾಂಕ್ ಯು.